ಏನು ಕಮ್ಮಿ ಆಗಿದೆ ಫೇಸಲ್ಲಿ ಅನಿಸುತ್ತೆ. ಏನು ಕಮ್ಮಿ ಆಗಿದೆ? ಊಟ ಮಾಡ್ಬರ್ರಿ ಎಳ ಮಸದ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಏನು ಅಂತ ಹೇಳಿದರೆ ಎಳ್ಳಮಾವಾಸ್ಯೆ ಅಲ್ವಾ. ಸೊ ನಾನು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗಬೇಕು ಅಂತ ಈ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ. ಸ್ಯಾರಿ ಹೇಗಿದೆ ಅಂತ, ನಾನು ಹೇಗೆ ರೆಡಿ ಆಗ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಟೋನರ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಇವಾಗ ಟೋನರ್ ಡ್ರೈ ಆಗಿದೆ. ನೆಕ್ಸ್ಟು ಮಾಯ್ಶ್ಚರೈಸರ್. ಇದನ್ನು ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಲೇಟಾಗಿದೆ ಇವತ್ತು, ಸೊ ಅದಕ್ಕೆ ಬೇಗ ಬೇಗ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿ, ಅಮ್ಮ ಬೇಗ ಬಾ ಅಂತ ಹೇಳಿದರು. ಸೊ 9 o'clock ಆಗಿದೆ, ನಾನು ಇಲ್ಲೇ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಏನು, ಪ್ರೈಮರ್. ಅಪ್ಲೈ ಮಾಡ್ಕೋಬೇಕು. ಏನು ಗೊತ್ತಾ, ಮಸ್ಟ್ ಆ್ಯಂಡ್ ಶುಡ್ ನಾವು ಮೇಕಪ್ ಮಾಡ್ಕೋಬೇಕಾದ್ರೆ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳೇಬೇಕು. ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಲ್ಲ. ಸೊ ಹಾಗಾಗಿ ನೀವು ಮೇಕಪ್ ಮಾಡ್ಕೋಬೇಕು ಸಿಂಪಲ್ ಆಗಿ ಅಂತಂದ್ರೂ ಕೂಡ ಪ್ರೈಮರ್ ಯೂಸ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸುಮ್ಮನೆ ಯಾವುದ್ಯಾವುದೋ ಬ್ರ್ಯಾಂಡ್ನ ಹಿಂದೆ ಹೋಗ್ಬೇಡಿ. ತುಂಬ ಜನ ಪ್ರಮೋಷನ್ ಮಾಡ್ತಾ ಇರ್ತಾರೆ. ಸೊ ಅದು ಹಂಗಿದೆ ಹಿಂಗಿದೆ ಅಂತ ಹೇಳಿ, ಎಲ್ಲ ಫೇಕ್ ಅವೆಲ್ಲ. ಗೈಸ್, ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನಾನು ತುಂಬ ದಪ್ಪ ಆಗ್ತಿದ್ದೀನಿ. ಸಣ್ಣ ಆಗಬೇಕು ಅಂಥೇಳಿ ಜಿಮ್ಗೆ ಹೋದಾಗ ಒಂದು 6 kg ಸಣ್ಣ ಆಗಿದೆ. ಮತ್ತು ವರ್ಕಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿ ಬಸ್ಸಲ್ಲಿಯೂ ಕುತ್ಕೊಂಡು ಟ್ರಾವೆಲ್ ಮಾಡು, ಆಫೀಸಲ್ಲೂ ಕುತ್ಕೊಂಡು ವರ್ಕ್ ಮಾಡು, ಚೆನ್ನಾಗಿ ತಿನ್ನು ಅಂತ ಹೇಳಿ ಸೊ ದಪ್ಪ ಆಗ್ಬಿಟ್ಟಿದ್ದೀನಿ. ಮತ್ತೆ ಸಣ್ಣ ಆಗಬೇಕು. ಏನು ಮಾಡಬೇಕು, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಣ್ಣ ಆಗ್ತೀನಿ. ಮನೆ ಅಂತೂ ನನಗೆ ಕ್ಲೀನ್ ಇಟ್ಕೊಳಕ್ಕಾಗಲ್ಲ. ನನಗೆ ಆಗಲ್ಲ ಅಂತಲ್ಲ, ಆಗಿಲ್ಲ. ಹೆಂಗೆ ಅಂತ ಹೇಳಿದ್ರೆ ವರ್ಕ್. ಓಕೆ, ಪ್ರೈಮರ್ ಆಯ್ತಲ್ಲ. ಸೊ ನೆಕ್ಸ್ಟ್ ನಾನು ಫೌಂಡೇಶನ್. ಇಲ್ಲಿ ನಾನು ಫಾರೆವರ್ 52 ಅವ್ರದ್ದು 2 ಶೇಡ್ ತೊಗೊಂಡಿದ್ದೀನಿ. ಒಂದು ಡಾರ್ಕ್, ಒಂದು ಲೈಟ್ ಕಲರು. ಸೊ ನಾನು ನನ್ನ ಸ್ಕಿನ್ನಿಗೆ ಮ್ಯಾಚ್ ಮಾಡ್ಕೊತೀನಿ. ಸೊ ಮ್ಯಾಚ್ ಮಾಡ್ಕೋಬೇಕು ಈ ಥರ. ಬಿಸಿಲಲ್ವಾ, ಅದಕ್ಕೆ ನಾನು ಮ್ಯಾಜಿಕ್ ಡ್ರಾಪ್ನ ಅಪ್ಲೈ ಮಾಡ್ತಿದ್ದೀನಿ. ಮೀನ್ಸ್ ಮೇಕಪ್ ಹೋಗಬಾರ್ದು ಅಂತ. ಐ ಡೋಂಟ್ ನೋ ಬಿಸಿಲಿಗೆ ಏನು ಕಿತ್ಕೊಂಡು ಹೋಗುತ್ತೋ ಅಂತ. 1 ಡ್ರಾಪ್ ಮಾಡ್ಕೊಂತಿದ್ದೀನಿ. ಸಾಕು, 1 ಡ್ರಾಪ್ ಸಾಕು ಅನ್ಸುತ್ತೆ. ಓಕೆ, ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು. ಅಂದರೆ ಯಾರು ಪ್ಲೇಟಲ್ಲಿ ಮಾಡ್ಕೊತಾರೆ, ಮೀನ್ಸ್ ಅದು ಮೇಕಪ್ ಮಿಕ್ಸ್ ಮಾಡೋ ಪ್ಲೇಟ್ ಇರುತ್ತೆ. ಸೊ ಇವಾಗ ಅರ್ಜೆಂಟೆಲ್ಲ ಅದು ಹುಡ್ಕೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕೈಯಲ್ಲೇ ಮಾಡ್ಕೊತಿದ್ದೀನಿ. ಜಸ್ಟ್ ಇದನ್ನ ಮಿಕ್ಸ್ ಮಾಡಿಕೊಂಡು ಬ್ರಷ್, ಫಾರೆವರ್ 52 ಫೌಂಡೇಶನ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಬಜೆಟ್ ಫ್ರೆಂಡ್ಲಿ ಕೂಡ. ಸಿ, ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ ಗೈಸ್. ಇದು ಫಾರೆವರ್ 52 ಅಲ್ಲಿ ಮಸ್ತ್ ಆಗಿದೆ. ನನಗೆ ತುಂಬ ಇಷ್ಟ ಇದು ಪರ್ಸ್ನಲ್ ಆಗಿ. ಸೊ ನಾನು ಎಲ್ಲರೂ ಹೋಗ್ಬೇಕಂದ್ರೆ ಇದು ಯೂಸ್ ಮಾಡ್ತೀನಿ. ತುಂಬ ಇದ್ದಾವೆ, ಬಟ್ ನನಗೆ ಇದು ತುಂಬ ಇಷ್ಟ. ಬ್ರಷ್ ಯೂಸ್ ಮಾಡೋದ್ರಿಂದ ಮೇಕಪ್ಪು ಫುಲ್ ಸೆಟ್ಲ್ ಆಗುತ್ತೆ. ಸ್ವಲ್ಪ ಮೇಕಪ್ನ ಡ್ರೈ ಆಗಕ್ಕೆ ಬಿಡಬೇಕು. ಮಿನಿಟ್ಸ್. ಫೌಂಡೇಶನ್ ಹಾಕಿದ್ಮೇಲೆ ಒಂದು 2 minutes ಆದರೂ ಗಾಳಿ ಹೊಡ್ಕೊಂಡು ಆಮೇಲೆ ಪೌಡ್ರಿಂದ ಲಾಕ್ ಮಾಡ್ಕೋಬೇಕು. ಅಷ್ಟೇ ಆಯಿತು ಪೌಡ್ರ್. ಬೇಬಿ
ರೆಡಿ ಆಗಪ್ಪ ಹೋಗೋಣ ಹಬ್ಬಕ್ಕೆ. ಇನ್ನೊಂದು ಏನು ಖುಷಿ ವಿಷಯ ಅಂತ ಹೇಳಿದರೆ, ಸೊ ಇದು ಏನಕ್ಕೆ ಇವತ್ತು ನಂಗೆ ಸ್ಪೆಷಲ್ ಡೇ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕ ಸೈಡು ಇದು ಎಳ್ಳಮಾಸಿ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ. ಭೂಮಿ ತಾಯಿಗೆ ಹೋಗಿ ಪೂಜೆ ಮಾಡ್ತಾರೆ. ಒಂಥರ ಸ್ಪೆಷಲ್ ಒಂದು ಭೂಮಿ ತಾಯಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಸೊ ನಾವು ಚಿಕ್ಕವರಿದ್ದಾಗ ಗಾಯ್ಸ್, ನಮ್ಮದು ಹೊಲ ಇರಲಿಲ್ಲ. ಯಾರಾದರೂ ಕರೀತಾರ ಅಂತ ವೆಯ್ಟ್ ಮಾಡ್ತಾ ಇದ್ವಿ. 2 ಡೇಸಿಂದ ಒಂಥರ ಎಲ್ಲ ಮಸಿ ಬಂತಲ್ವಾ, ಸೊ ನಮಗೂ ಕರೀತಾರೆ, ಸೊ ನಾವು ಅವ್ರ ಹೊಲಕ್ಕೆ ಹೋಗ್ಬೋದು, ಚೆನ್ನಾಗಿ ಊಟ ಮಾಡ್ಬೋದು ಅಥವಾ ಎಂಜಾಯ್ ಮಾಡ್ಬೋದು ಅನ್ನೋಂಥ ತುಂಬ ಮನಸ್ಸಲ್ಲಿರುತ್ತೆ. ಓಕೆನಾ. ಸೊ ತುಂಬ ಕಮ್ಮಿ ಕರಿತಾ ಇದ್ರು ನಮಗೆ. ಅಂದರೆ ನಾವು ತುಂಬ ಬಡವರಿದ್ವಿ ಆ ಟೈಮಲ್ಲಿ. ಅಂದರೂ ನಮ್ಮಮ್ಮ ಎಲ್ಲ ಥರ ಸ್ವೀಟ್ ಮಾಡ್ತಿತ್ತು. ನಮ್ಮಮ್ಮ ಸ್ವೀಟ್ ಮಾಡಿ ಯಾರ ಹೊಲಕ್ಕೂ ಹೋಗಬೇಡಿ, ಮನೆಯಲ್ಲೇ ಊಟ ಮಾಡಿ, ನಿಮ್ಗೆ ಏನು ಬೇಕು ಅಂತೇಳಿ ನಮ್ಮಮ್ಮ ಮಾಡಿಕೊಡ್ತಾ ಇತ್ತು. ಬಟ್ ಅಂದ್ರೂ ಚಿಕ್ಕ ವಯಸ್ಸಲ್ಲಿ ಒಂಥರ ಕ್ರೇಜ್ ಅಲ್ವಾ, ಹೋಗಬೇಕು, ಹೊರಗಡೆ ಹೋಗಬೇಕು, ಅವ್ರ ಹೊಲಕ್ಕೆ ಹೋಗಬೇಕು, ಅವ್ರ ಜೊತೆಗೆ ಊಟ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಸೊ ನಾನು ಒಂದ್ಸರಿ ಹೋಗಿದ್ದೆ. ನಾನು ನಮ್ಮ ಊರಲ್ಲೇ, ಐ ಥಿಂಕ್ ನಮ್ಮ ರಿಲೇಟಿವ್ ಗೊತ್ತಿಲ್ಲ, ಅವ್ರ ಹೊಲಕ್ಕೆ ಹೋಗಿದ್ದೆ. ಸೊ ಎಷ್ಟು ಕೀಳಾಗಿ ನಂಗೆ ನಡೆಸ್ಕೊಂಡ್ರು ಅಂತಂದರೆ ಅವರು ತುಂಬ ಎಲ್ಲರೂ ಊಟ ಆದಮೇಲೆ ನಮಗೆ ಊಟ ಕೊಡೋದು, ತಿನ್ನೋಕ್ಕೆ ಬಂದಿರಾ ಅನ್ನೋ ಥರ ನಡ್ಕೊಂಡ್ರು. ಸೊ ಅವತ್ತಿಂದ ನಾನು ಇವತ್ತವರೆಗೂ ನಾನು ಸೆಲೆಬ್ರೇಷನ್ ಮಾಡಿಲ್ಲ ಈ ಹಬ್ಬನ. ಸೊ ಇವತ್ತೇನಕ್ಕೆ ಇಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಸೊ ನಾನು ಹೊಲ ತೊಗೊಂಡಿದ್ದೀನಲ್ವಾ, ಸೊ ಆ ಹೊಲಕ್ಕೆ ಪೂಜೆ ಮಾಡಬೇಕು. ಫಸ್ಟ್ ಇಯರ್ ಅಲ್ವಾ ಇದು, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಫುಲ್ ತರತರೆಯಾಗಿ ಅಡುಗೆ ಮಾಡಿ ನಾನು ಇವಾಗ 4 ಜನಕ್ಕೆ ಊಟ ಹಾಕೋಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ. ಸೊ ಬಡವರಿದ್ದಾರೆ ಅಂತ ಹೇಳಿದಾಗ ಅವ್ರನ್ನ ಯಾರನ್ನೂ ಕೀಳಾಗಿ ನೋಡೋಕೆ ಹೋಗಬೇಡಿ. ಪ್ರೀತಿಯಿಂದ ಬಂದಿರ್ತಾರೆ ಅಂದಮೇಲೆ ಅತಿಥಿ ದೇವೋಭವ, ಅಂದರೆ ಅತಿಥಿ ಅಂದರೆ ದೇವ್ರ ಸಮಾನ ಅಂತ ಹೇಳ್ತಾರಲ್ವ. ಸೊ ನಿಮ್ಮ ಮನೆಗೆ ಬಂದಾಗ ಅಥವಾ ನಿಮ್ಮ ಹೊಲಕ್ಕೆ ಬಂದಾಗ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ. ಯಾವ ಟೈಮಲ್ಲಿ ಏನಾಗುತ್ತಂದ್ರೆ ಗೊತ್ತಿಲ್ಲ ಅಲ್ವಾ. ಇವಾಗ ನಾನು ನೋಡಿ ಹುರ್ಕೊಂಡಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹುರ್ಕೊಳ್ಳಿ. ಲಿಂಗಾಳದಿಂದ ಗದಗವರೆಗೂ ಸ್ಮೆಲ್ ಬರ್ತಿದೆ. ಓಕೆ. ಸೊ ಹಿಂಗೆ ಪೌಡ್ರು ಲಾಕ್ ಮಾಡ್ಕೊಂಡ್ಮೇಲೆ ನಾನೇನು ಬ್ಲಷ್ ಎಲ್ಲ ಹಾಕಲ್ಲ. ಮತ್ತು ಹೊಲ ತೋರಿಸ್ತೀನಿ ಹೇಗಿದೆ ನಮ್ಮ ಹೊಲ ಅಂತ ಹೇಳಿ. ನಾವು ಎಲ್ಲಿ ಬಿದ್ದಿರ್ತೀವೋ, ಎಲ್ಲಿ ಅವಮಾನ ಪಟ್ಟಿರ್ತೀವೋ ಅಲ್ಲೇ ಬೆಳಿಬೇಕಂತೆ ಗಾಯ್ಸ್. ನನ್ನ ಲೈಫಲ್ಲಿ ಎಷ್ಟು ಜನ ಹೇಟರ್ಸ್ ಇದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿದ್ದಾರೆ. ಅವರ ಹೇಟರ್ಸ್ ಅಂದರೆ ನನಗೆ ಬ್ಲೆಸ್ಸಿಂಗ್, ನಂಗೆ ತುಂಬ ಬ್ಲೆಸ್ ಮಾಡ್ತಿದ್ದಾರೆ. ಅವರೆಷ್ಟು ಹೇಟ್ ಮಾಡ್ತಾರೆ, ಎಷ್ಟು ನನ್ನ ಕಾಲು ಎಳಿತಾರೆ, ನಾನು ಅಷ್ಟು ಮೇಲೆ ಹೋಗ್ತಾ ಇದ್ದೀನಿ. ದಟ್ ಈಸ್ ದ ಲೈಫಲ್ಲಿ ಏನಿಲ್ಲ ಗೈಸ್. ಇದ್ದರೆ ನೆಮ್ಮದಿ ಆಗಿದ್ಬಿಡ್ಬೇಕು ಅಷ್ಟೇ. ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ, ಇನ್ನೇನು ಬೇಕು, ನೆಮ್ಮದಿ. ಇವಾಗ ಎಷ್ಟೋ ಜನ ನಿದ್ದೇವಲ್ಲ ನೈಟ್ ಟೈಮಲ್ಲಿ ಅಲ್ವಾ, ಅವ್ರು ಮಾಡಿದ ಕರ್ಮ ಎಲ್ಲ ನೆನಪಾಗ್ತಾನೆ ಇರುತ್ತೆ. ನಾನು ತಪ್ಪು ಮಾಡಿದೆ ಅಂತ. ಹಾಗಾಗಿ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ, ಯಾರಿಗೂ ಹಿಂಸೆ ಮಾಡೋಕ್ಕೆ ಹೋಗಬೇಡಿ ಅಲ್ವಾ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್. ಮುಗೀತು. ಸಿಂಪಲಾಗಿ ರೆಡಿ ಆಗಿರೋದು. ನಾನು ಜಸ್ಟು ಓರಾಗಿ ಮೇಕಪ್ ಮಾಡ್ಕೊಳ್ಳಲ್ಲ. ಮತ್ತು ಐಬ್ರೋ ಮಾಡಿಸಿಲ್ಲ ನಾನು. ಸೊ ಓಕೆ, ಸಾಕು ಇಷ್ಟೇ. ಐಬ್ರೋ ಸಮೇತ ನಾನು ಮಾಡಿಸಿಲ್ಲ ನೋಡಿ ಗಾಯ್ಸ್. ಸೊ ಐ ಮೇಕಪ್ ಏನೂ ಮಾಡ್ತಿಲ್ಲ, ಜಸ್ಟ್ ಒಂದು ಕಲರ್ನ ರಬ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಳ್ಳಿ ಅಲ್ವಾ, ಅದು ಸಿಂಪಲ್ ಆಗಲ್ಲ ಮೇಕಪ್. ಕಾಜಲ್, ಮತ್ತು ನಾವು ಕಾಜಲ್ ಹಾಕಿದಾಗ ತುಂಬ ಜನ ಹೇಳ್ತಾರೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ. ಸೊ ಸುಮ್ಮನೆ ವಾಟರ್ ಪ್ರೂಫ್ ಅದು ಇದು ಅನ್ನೋಕ್ಕಿಂತ ಸೊ ಈ ಥರ ಪೌಡ್ರ್ ತೊಗೊಂಡು ಅದನ್ನ ಲಾಕ್ ಮಾಡ್ಕೊಂಬಿಡ್ಬೇಕು ನಾವು. ಆವಾಗ ಪೌಡ್ರ್ ಲಾಕ್ ಆಗಿರ್ತೈತಲ್ಲ, ಸೊ ಹಾಗಾಗಿ ಕಾಜಲ್ ಸ್ಪ್ರೆಡ್ ಆಗಲ್ಲ. ಓಕೆ. ಆಮೇಲೆ ಮಸ್ಕರ. ಆಯಿತು. ಲಿಪ್ಸ್ಟಿಕ್. ಡಾರ್ಕ್ ಇದೆ, ಸೊ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ.
ಓಕೆ ಗೈಸ್, ಇವತ್ತಿನ ಮೇಕಪ್ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ. ಜಸ್ಟ್ ಒಂದು 2 ಮಿನಿಟ್ಸ್ ಮತ್ತೆ ಇನ್ನೊಂದು ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಹಾಕೋತೀನಿ, ಗೋಲ್ಡೆಲ್ಲ ಹಾಕ್ಕೊಂಡು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಓಕೆ, ಏನೂ ಕಮ್ಮಿ ಆಗಿದೆ ಫೇಸಲ್ಲಿ ಅನಿಸುತ್ತೆ. ಏನು ಕಮ್ಮಿ ಆಗಿದೆ? ಮೈ ಗಾಡ್, ನನ್ನ ಫೋನ್ ಡಮಾರ್ ಆಗ್ತೈತಿ ಇವತ್ತು. ಮೈ ಗಾಡ್, ದೃಷ್ಟಿ ಆಯಿತು ಗೈಸ್. ನನಗೆ ದೃಷ್ಟಿ ಆಗ್ಬಿಡ್ತು, ದೃಷ್ಟಿ ಆಯಿತು. ಓಕೆ, ಏನು ಕಮ್ಮಿ ಆಗಿದೆ ಅಂದರೆ ಸ್ಟಿಕ್ಕರ್ ಕಮ್ಮಿ ಆಗಿದೆ. ಸ್ಟಿಕ್ಕರ್ ಧೂಳು ಹಿಡಿದು ಬಿಟ್ಟಿದೆ ನೋಡಿ. ಬ್ಲಷ್ ಹಾಕೋಣ ಅಂದ್ಕೊಂಡೆ. ಸೊ ಓಕೆ, ಬ್ಲಷ್ ಏನು ಮಾಡಲ್ಲ, ಹಿಂಗೆ ಚೆನ್ನಾಗಿ ಕಾಣಿಸ್ತೀನಿ. ಗೈಸ್, ಅಪ್ಪು ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಪ್ಪು, ಎಲ್ಲರಿಗೂ ಹೇಳು ಬನ್ನಿ ಹಬ್ಬಕ್ಕೆ ಹೋಗೋಣ ಅಂತ. ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಕ್ಕ ಬಂದ ತಕ್ಷಣ ಹೋಗ್ತಾ ಇರೋದು.